ಅಪ್ಪನ ಕರೆ ಏರು ಅಂತ. ನೀನು ನೀನು ಕರೆ ಏರು. ನೀ ಎಲ್ಲಿಂದ ಬಂದಿದ್ದೆ ಅಲ್ಲಿಗೆ ಹೋದ್ರೆ ಆಯ್ತಪ್ಪ. ಎಂತದ್ದು ಮಾತಾಡುವುದು ಇವರೆಲ್ಲ? ಶೈಲಿಯೇ ಬದಲಾಯಿತು. ಅದು ವ್ಯಕ್ತಿ ಬದಲಾದ ಹಾಗೆ, ಸ್ಥಾನಾಪನ್ನನಾದ ಹಾಗೆ ಸ್ವಲ್ಪ ಶೈಲಿ ಆಗ್ಬೇಕು. ಮರದಿಂದ ಬಿದ್ದ ಹಣ್ಣು ಮತ್ತೆ ಮರವನ್ನು ಸೇರ್ತದೋ? ಸೇರುವುದಿಲ್ಲ, ಬಿದ್ದಲ್ಲೇ ಕೊಳತು ಹೋಗ್ತದೆ. ಅದಲ್ವಾ, ಸೇರುವುದಿಲ್ಲ ಅಷ್ಟೇ ಸಾಕು, ಮುಂದೆ ಹೇಳುದು ಬೇಡ. ಸರಿ ಸರಿ. ನಿಜವಾಗಿಯೂ ಈ ಒಂದು ಗಾದೆ ಅಲ್ವ ನಂಗೆ ಗೊತ್ತಿಲ್ವಾ? ಏನು? ಹಳೆ ಗೆಲ್ಸಿಗೆ ಸಗಣಿಯ ಆಧಾರ ಅಂತ. ಹೌದು, ನನಗೆ ಆಧಾರ ಇವನೇ. ನಾನೇನಾದ್ರೂ ಇಷ್ಟು ಹೆಸರು ಪಡೆದಿದ್ರೆ ಅದು ನೀನೇ ಕಾರಣ ಮಗ. ಒಳ್ಳೆ ಸೆಗಣಿವ, ಒಳ್ಳೆ ಸೆಗಣಿವ. ನಿನಗೆ ಅಂದ್ರೆ ಆ ಗೆರ್ಸಿಗೆ ಬಲ ಬರ್ಬೇಕು ಅಂತಂದ್ರೆ ಸೆಗಣಿ ಹೇಗಿರ್ಬೇಕು? ಪ್ರಧಾನ ಸಗುಣಿಯೋ ಗೆರಸೋ ಅನ್ನೋದಲ್ಲ. ಉದಾಹರಣೆ ಪ್ರಧಾನ. ಬಲ ಬಂದದ್ದು ಯಾವುದರಿಂದ? ಈ ಸೆಗಣಿ. ಗೆರಸಿಗೆ ಬಲ ಬಂದದ್ದು ಯಾವುದರಿಂದ? ಸೆಗಣಿಯಿಂದ. ಇದು ಒಳ್ಳೆ ದನ ಹಾಕಿದ ಸೆಗಣಿ ಇದು. ಮಗ ಎಂತದ್ದು? ಅದು ನಿಮಗೆ ಗೊತ್ತಾಗ್ಲಿಲ್ಲ. ನಾನು ಆಗದಿಂದ ಎಚ್ಚರಿಸ್ತಾ ಇದ್ದದ್ದು ಇದೆ. ಸಮಸ್ಯೆಯಲ್ಲಿದ್ದಾನೆ ಸಮಸ್ಯೆಯಲ್ಲಿದ್ದಾನೆ ಅಂತ ಹೇಳಿದೆ. ನೀವು ಮಾತು ಮುಗಿಸ್ಲೇ ಇಲ್ಲ. ಈಗ ಗೊತ್ತಾಯ್ತಾ ಸಮಸ್ಯೆ ಯಾವ್ದಂತ? ಓ, ಅವನ ಸಮಸ್ಯೆ ಹೆಚ್ಚು ಗೊತ್ತಿರೋದು ನಿನಗೆ ಬಿಟ್ಟರೆ ನನಗೆ ಅಂತ ಗೊತ್ತಿತ್ತು. ಈಗ ಮಗನ ಗುಟ್ಟು ತಾಯಿಗೆ ಗೊತ್ತಿರುವುದಲ್ವಾ? ಹೌದೌದು. ಅವ ಮಾಡುದು ನೋಡಿದ್ರೆ ಗೊತ್ತಾಯ್ತು ಅವನಿಗೆ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ, ಸಮಸ್ಯೆ ಉಂಟು ಅಂತ. ಇಲ್ಲಿವರೆಗೆ ಬಾಯಿ ಬಿಟ್ಟು ಹೇಳಲಿಲ್ಲ ಅವ, ಈಗ ಹೇಳಿದ್ದು. ಅಷ್ಟು ಕಷ್ಟ ಆಗ್ತದೆ ಮಗನೇ, ಬೇಗ ಹೋಗು. ಅಲ್ಲ ಹೋಗ. ಗಂಡ ಹೆಂಡತಿ ಇಬ್ರಿಗೂ ತಲೆ ಹಾಳಾಗಿ ಹೋಗಿದೆ. ಒಪ್ಪಿನವೇ ಅರ್ಥ ಆಗುದಿಲ್ಲಪ್ಪ. ಎಂತ ಮಾಡಿ ಸಾವಿನ ಎಂತದ್ದು ಗೊತ್ತಾಗ್ಲಿಲ್ವಾ? ಇಲ್ಲ. ಹಾಗೆ ಕೇಳಿ ಮತ್ತೆ. ವಿಜಯದ ಸಂಕೇತ ಅಲ್ಲ, ನಾವೆಲ್ಲ ವಿಜಯದ ಸಂಕೇತ ಹೀಗೆ ಗೆದ್ದಿದ್ದೇವೆ ಅಂತ. ನೀನದೇ ಹಾಕೋದು ಹಾಗೆ. ನೀನು ಅಂತಲ್ಲ, ವಿಜಯದ ಸಂಕೇತ ತೋರಿಸುವುದು ಎಲ್ಲರೂ ಹಾಗೆ. ಕ್ರಮವನ್ನ ಬದಲಾಯಿಸಿದ್ದೇನೆ ನಾನು. ಎಲ್ಲವರು ಹಾಗೆ ಮಾಡಿದ್ರೆ ನನಗೂ ಉಳಿದವರಿಗೂ ವ್ಯತ್ಯಾಸ ಎಂತದ್ದ? ನಮ್ಮದು ಇದು ಊರಿಗೊಂದು ದಾರಿ ಆದ್ರೆ ಬೋರ್ನಿಗೆ ಮತ್ತೊಂದು ದಾರಿ ಅಂತ. ಅಲ್ಲ, ಅದನ್ನು ಮಾಡು, ನೀ ಹೀಗೆ ಮಾಡು, ತೊಂದರೆ ಇಲ್ಲ. ಆದ್ರೆ ಮುಖ ಯಾಕೆ ಹೀಗೆ ಮಾಡಿದ್ದು ಮಗನೇ? ಅಮ್ಮ, ಮೊದಲನೇ ಅವತಾರ ಮತ್ಸ್ಯಾವತಾರ ಅಲ್ಲ ಇದು ಸುಳ್ಳಲ್ಲ. ಏನೇನೋ ಪ್ರಶ್ನೆ ಕೇಳಿದ್ರಪ್ಪ. ಗೊತ್ತಾಯ್ತು. ಈಗ ಇಷ್ಟು ಹಾರಾಟ ಮಾಡುವಾಗ ಪ್ರಶ್ನೆ ನೆನಪು ಹೋಗ್ತದೆ ಅಂತ ಗೊತ್ತಾಯ್ತು, ಮರ್ತೋಯ್ತು. ಈಗ ಹೊಸದಾಗಿನ ಕೇಳು. ಈಗ ಹೊಸದಾಗಿ ಮೊದಲಿಂದ ಹಾಗಾಗಿ ಒಂದೇ ಕೇಳ್ತೇನೆ, ಪೂರ್ಣ ಹೇಳುದಿಲ್ಲ, ಒಂದೊಂದನ್ನೇ ಕೇಳು. ಒಂದ ಕೇಳು ಸಾಕು. ಮೊದಲನೇ ಅವತಾರ ಮತ್ಸ್ಯಾವತಾರ. ಒಂದಕ್ಕೆ ಉತ್ತರ ಕೊಟ್ಟರೆ ಸಾಕ? ಹಾಗಲ್ಲ, ಉಳಿದದ್ದು ಮತ್ತೆ 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 ಮೊದಲು ಒಂದಕ್ಕೆ ಉತ್ತರ ಕೊಡ್ಬೇಕು. ಮತ್ಸ್ಯಾವತಾರ ಯಾವುದು? ಮತ್ಸ್ಯಾವತಾರ. ಓ ಓ ಓ ಗೊತ್ತಾಯ್ತು. ಏನು ಇದು? ಮೀನುಗಾರಿಕೆ ಯೋಜನೆ ಅಡಿಯಲ್ಲಿ ಬಂದದ್ದಲ್ಲ? ಅಲ್ಲ, ಅವತಾರ ಆದ್ಮೇಲೆ ಆ ಯೋಜನೆ ಪ್ರಾರಂಭ. ಅಂದ್ರೆ ಪ್ರಾರಂಭ ಮಾಡಿದ್ದೆ ಅದು ಮಾಡ್ರೆ ಚಾಲನೆ ಕೊಟ್ಟದ್ದೇ ಅಪ್ಪಯ್ಯ. ಹೌದು. ಮತ್ಸ್ಯಾವತಾರ ಅಂದ್ರೆ ಈ ದೇವತೆಗಳಿಗೂ ಋಷಿ ಮುನಿಗಳಿಗೂ ಸಂಕೋಲೆ ಅಂತಿದ್ದದ್ದು ವೇದಗಳು, ಜ್ಞಾನಗಳು. ಕಾಲ ಕಾಲಕ್ಕೆ ವೇದಗಳನ್ನು ಪಠಿಸುವುದರ ತನ್ಮೂಲಕವಾಗಿ ಋಷಿ ಮುನಿಗಳು ದೇವತೆಗೆ ಹವಿಸನ್ನು ನೀಡುತ್ತಾ ಇದ್ರು. ಕೃತಾರ್ಥರಾದಂತಹ ದೇವತೆಗಳು ಕಾಲ ಕಾಲಕ್ಕೆ ಮಳೆ ಬೆಳೆ ಆಗುವ ಹಾಗೆ ಕರುಣಿಸ್ತಾ ಇದ್ರು, ಅನುಗ್ರಹಿಸ್ತಾ ಇದ್ರು. ಹಾಗಾಗಿ ಈ ವೇದಗಳು ಸಂಕೋಲೆ ಅಂತಿತ್ತು ಋಷಿ ಮುನಿಗಳಿಗೂ ದೇವತೆಗಳಿಗೂ. ಇದನ್ನರಿತಂತ ತಮಾಸುರ ಮೋಸದಿಂದ ವೇದಗಳನ್ನೇ ಅಪಹರಿಸಿದ. ವೇದಗಳು ಅಂತ ಹೇಳಿದ್ರೆ ಜ್ಞಾನಗಳು, ಲೋಕವನ್ನೇ ಕತ್ತಲನ್ನಾಗಿಸಿದ. ಅಪಹರಿಸಿಕೊಂಡು ಸಮುದ್ರದ ತಳಭಾಗದಲ್ಲಿ ಬಚ್ಚಿಟ್ಟುಕೊಂಡಿದ್ದ. ಆಗ ಏನು ಮಾಡುವುದು ಎಲ್ಲ ಚಿಂತಾಕ್ರಾಂತರಾದಾಗ ನಿನ್ನ ಅಪ್ಪ ಮೊದಲನೇ ಅವತಾರ ಎತ್ತಿದ್ರು, ಮತ್ಸ್ಯಾವತಾರ. ಮತ್ಸ್ಯಾವತಾರಿಯಾಗಿ ಸಮುದ್ರದ ತಳಭಾಗವನ್ನು ಸೇರಿ ದುಷ್ಟನಾದಂತ ತಮಾಸುರನನ್ನು ಕೊಂದು ಮುಗಿಸಿದ್ರು. ಆಗ ನೀನು ಎಲ್ಲಿ ಅಡಗಿದ್ದೀಯೋ? ಇದು ಅಮ್ಮ, ಏನು ಸತ್ಯ ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವುದು? ಮೀನಿನ ಬಗ್ಗೆ ನಿಮಗೆ ಗೊತ್ತಿದ್ದಷ್ಟು ನನಗೆ ಗೊತ್ತಿಲ್ಲ. ಯಾಕೆ? ಅಲ್ಲ, ನಿಮ್ಗೆ ಸರಿ ಗೊತ್ತುಂಟು. ಇಲ್ಲೇ ಇರುವುದಲ್ವಾ? ಹೌದೌದು. ಹಾಗಾಗಿ ಇದು ಅಮ್ಮ, ಮೀನಿಗೆ ಬಲ ಇರುವುದು ಯಾವುದರಲ್ಲಿ? ಮೀನಿಗೆ ಬಲ ಇರುವುದು ರೆಕ್ಕೆಯಲ್ಲಿ. ಹೌದಾ? ಹೌದು ಮಗ. ನಾನಾಗಿದ್ದೆ ಆ ಸಂದರ್ಭದಲ್ಲಿ ಮೀನಿನ ರೆಕ್ಕೆ. ಇಷ್ಟೇ ಸಣ್ಣ ರೆಕ್ಕೆಯ? ಇಲ್ಲ, ರೆಕ್ಕೆ ಮೊದಲು ದೊಡ್ಡದಿತ್ತು. ಕೆಲವು ಸಮಯ ಆಯ್ತಲ್ಲ, ಉಪಯೋಗಿಸಿದೆ ಒಳಗೆ ಹೋಗಿ ಇಟ್ಟು ಸಣ್ಣ ಆಯ್ತು. ಈಗ ಒಳಗೋದದ ರೆಕ್ಕೆ. ಹೌದಾ? ಸ್ವಾಮಿ ನಿದ್ರೆ ಮಾಡಿದ್ರ? ನನಗೆ ಗೊತ್ತಾಯ್ತು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಇಲ್ಲೇ ಮಲಗ್ತೀರಾ ನೀವು? ಇಲ್ಲಪ್ಪ, ಅದ್ರ ಒಂದು ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ನಿರ್ಣಾಯಕರು ಯಾವ ಕಾರಣಕ್ಕೂ ನಿದ್ದೆ ಮಾಡುವಂತಿಲ್ಲ.
ಯಾಕೆಂದ್ರೆ ನಿರ್ಣಾಯಕರ ತೀರ್ಮಾನವೇ ಅಂತಿಮ. ನೋಡು ಮಗ, ನಿರ್ಣಾಯಕರು ನಿದ್ರೆ ಮಾಡ್ತಾರೆ ಅಂತಂದ್ರೆ ಸಮಸ್ಯೆ ಏನು? ಅವರು ಕೊಟ್ಟ ಅವಧಿಯೊಳಗೆ ಕಾರ್ಯಕ್ರಮ ಮುಗಿಲಿಲ್ಲ ಅಂತಂದ್ರೆ ಅವ್ರು ನಿದ್ರೆ ಮಾಡುದು. ಹೌದೌದು, ಅದಕ್ಕೆ ನೀ ಬೇಗ ಬೇಗ ಮುಗಿಸು. ನೀನು ಉತ್ತರ ಕೊಡ್ಬೇಕು ಅಂತ ಅಷ್ಟರೊಳಗೆ. ನಿದ್ದೆ ಮಾಡಿದ್ದಲ್ಲ, ಯಾವುದು ಸರಿ ಎಷ್ಟು ಸರಿ ಅಂತ ಯೋಚನೆ ಮಾಡಿ ತೀರ್ಮಾನ ಕೊಡ್ಬೇಕು ಬೇಡ. ಅವ ಹೇಳಿದ್ದು ಕೇಳಿದ್ರ? ಏನಂತೆ? ನೀವು ಮತ್ಸ್ಯಾವತಾರಿಯಾಗಿದ್ದಾಗ ಅವನಾಗಿದ್ದನಂತೆ ರೆಕ್ಕೆ. ಹೌದಾ? ಹೌದು. ನೋಡಿ ನೋಡಿ, ಈಗಲೂ ಅಭಿನಯ ಕಡಿಮೆ ಆಗ್ಲಿಲ್ಲ. ಆ ಮಟ್ಟಿಗೆ ಅಭಿನಯ ಚತುರ ಮಾಡಿ ಈಗ ಮಾಡಿದವ ನಾನಾದ್ರೂ ಅಭಿನಯ ಅವನೇ ಚಂದ ಮಾಡ್ತಾನೆ. ನಾನು ಮತ್ಸ್ಯನಾಗಿದ್ದಾಗ ಇವನಾಗಿದ್ದ ನನ್ನ ರೆಕ್ಕೆ, ಆ ರೆಕ್ಕೆಯಿಂದಲೇ ಸಮುದ್ರವನ್ನ ಹೊಕ್ಕೆ ಮುರಿದು ಬಿಟ್ಟೆ ಸೋಮಕನ ಪಕ್ಕೆ. ಅದಲ್ಲ ಅಂತ ಹೇಳೋದಕ್ಕೆ ನಿನಗೆ ಏನು ಸೊಕ್ಕೆ ಹಾಕಬೇಡ ಕೊಕ್ಕೆ. ಈಗ ಅಪರೂಪಕ್ಕೆ ಮಾತಾಡಿದ್ರು, ಒಳ್ಳೆ ಗೊತ್ತಿ ಮಾತಾಡಿದ್ರು. ಮತ್ತೆ ಹಾಗೆ ಇನ್ನು ಈ ಹೊಗಳಿಕೆ ಉಂಟಲ್ಲ, ಜೀವಮಾನದಲ್ಲಿ ಇಷ್ಟು ಯಾರು ಹೇಳಲೇ ಇಲ್ಲ. ನೀವು ಮೇಲ್ ಕೂತ್ಕೊಳ್ಳಿ, ಮೇಲ್ ಕೂತ್ಕೊಳ್ಳಿ. ಬಿಡಬೇಡ ಬಿಡಬೇಡ. ಇಲ್ಲ ಇಲ್ಲ, ಹೋಯ್ತಲ್ಲ ಒಂದು. ಗುಣಗಾನ ಮಾಡುದು ಒಂದು ಹೋಯ್ತಲ್ಲ. ಒಂದು ಹೋದ್ರೆ ಏನು, 4 ಉಂಟಲ್ಲ. ಹಾಗಾಗಿ ನೀನ್ ಜಾಗೃತನಾಗ್ಬೇಕು ಅಂತ. ಸರಿ ಸರಿ. ಎರಡನೇದು ಸಮುದ್ರ ಮತನ. ದೇವತೆಗಳಿಗೂ ದಾನವರಿಗೂ ಅಬ್ಧಿಮತನ ಪ್ರಾರಂಭವಾಯಿತು. ಮಂದರಾತ್ರಿಯನ್ನೇ ಕಡಗೋಲನ್ನಾಗಿಸಿ ವಾಸುಕಿಯನ್ನೇ ಹಗ್ಗವನ್ನಾಗಿಸಿ ದೇವತೆಗಳು ದಾನವರು ಸೇರಿ ಅಬ್ಧಿಮತನ ಮಾಡಿದ್ರು. ಆ ಹೊತ್ತಿಗೆ ಮಂದರಾತ್ರಿ ಸಮುದ್ರದ ತಳಭಾಗವನ್ನು ಸೇರುತ್ತದೋ ಕುಸಿಯುತ್ತದೋ ಎನ್ನುವ ಬಗ್ಗೆ ಭಯಭೀತರಾದಾಗ ಏನು ಮಾಡುದು ಅಂತ ಚಿಂತಿತರಾದ್ರು ದೇವತೆಗಳು. ಆಮೇಲೆ ಆ ಹೊತ್ತಿಗೆ ನಿಮ್ಮ ಅಪ್ಪ 2ನೇ ವೇಷ ಮಾಡಿದ್ರು. ಯಾವುದು? ಆವಾಗ್ಲೇ ಗೊತ್ತಾದದ್ದು ನಿಮ್ಮ ಅಪ್ಪ 2ನೇ ಸ್ಥಾನಕ್ಕೂ ಆಗಬಹುದು ಅಂತ ಗೊತ್ತಾದದ್ದು ಆವಾಗ. ಮುಂದೆ ಮಗನು 2ನೇ ಸ್ಥಾನಕ್ಕೆ ಏರ್ತಾನವ. ಹೌದಾ? ಅನುಮಾನವೇ ಇಲ್ಲ, ಅವನು ಯೋಗ ಒಳ್ಳೆದುಂಟು. ಅಂದ್ರೆ ಅಪ್ಪನ ಮಗ ಅಲ್ವೇನೆ. ಅವ್ರದ್ದು ಕೆಟ್ಟಿದೆ ಅಂತ ಲೆಕ್ಕ. ಹಾಗಲ್ಲ, ಅದೇ ನಿಮಗೆ ಹೆಂಗಿಸ್ರು ಬುದ್ಧಿ ಮೊಣಕಾಲ ಕೆಳಗೆ ಹೇಳುದು ಸುಳ್ಳಲ್ಲ. ಯಾಕೆ ಅರ್ಥ ಆಗುದಿಲ್ಲ ಪಕ್ಕನೆ. ಮಗನಿಗೆ ಆ ಸ್ಥಾನ ಏರುವ ಹಾಗೆ ಅಪ್ಪ ಮಾಡಿದ್ದಾರೆ ಅಂತ ನೀನು ತಿಳ್ಕೊ. ಹೌದಪ್ಪ, ಹೌದು ಹೌದು. ಆ ಹೊತ್ತಿಗೆ ಏನು ಮಾಡುದು ಅಂತ ಚಿಂತಾಕ್ರಾಂತರಾದಾಗ ನಿಮ್ಮಪ್ಪ 2ನೇ ಅವತಾರ ಎತ್ತಿದ್ರು, ಕೂರ್ಮ ಅವತಾರಿ. ಎಷ್ಟು ಕೂರ್ಮ? ಎಷ್ಟು ನಿನಗೆ ಎಷ್ಟು ಬೇಕು? ಅಲ್ಲ ಅಲ್ಲಿ ಎಷ್ಟಿತ್ತೇನೋ? ಅಲ್ಲಿ ಒಂದೇ ಕೂರ್ಮ ಸಾಕಾಗಿತ್ತು. ನಿನಗೆ ಎಷ್ಟು ಬೇಕಾಗ್ತದೆ? ಒಂದು ಕೂರ್ಮ. ಅಷ್ಟು ಹೆಚ್ಚು ಕೊಡ್ತನವ? ಕೊಡುವುದಲ್ಲ, ಪ್ರಪಂಚವನ್ನು ವ್ಯಾಪಿಸುವಂತ ಕೂರ್ಮ ಅವತಾರ. ಯಾವ್ದೋ ಕೂರ್ಮದಾಗುತ್ತೆ. ಹೌದು, ನೀನ್ ಆಗ ಹೇಳಿದಾಗ್ಲೇ ನನ್ಗೆ ಗೊತ್ತಾಯ್ತು. ಊಟಕ್ಕೆ ಕೂತಾಗ ನನ್ನಷ್ಟು ಊಟ ಮಾಡುದಿಲ್ಲ ಅಂತ ಹೇಳಿದ್ಯಲ್ಲ, ಆಗ್ಲೇ ಗೊತ್ತಾಯ್ತು ನೀನ್ ಯಾವ ಕೂರ್ಮ ಯೋಚನೆ ಮಾಡ್ತಿದ್ದಿ ಅಂತ. ಆವತ್ತು ಮಾಡಿದಂತೆ ಒಂದು ಕೂರ್ಮ ಕೂರ್ಮಾವತಾರಿಯಾಗಿ ಮಂದರಾತ್ರಿಯನ್ನು ಎತ್ತಿ ಹಿಡಿದ್ರು. ಆ ಹೊತ್ತಿಗೆ ನೀನೆಲ್ಲ ಅಡಗಿದ್ದೀಯೋ? ಹೌದು, ಕೂರ್ಮನಿಗೆ ರೆಕ್ಕೆ ಇಲ್ಲಪ್ಪ. ಇಲ್ಲ. ಬಲ ಎಲ್ಲಿಂದ? ಯಾವುದರಿಂದ ಬಲ? ಆಯುಧ ಯಾವುದಲ್ಲಿ? ಯಾವ್ದು? ಕೂರ್ಮನಿಗೆ ಆಯುಧ ಯಾವುದು? ಗೊತ್ತಿಲ್ಲ ನಂಗೆ. ಕೂರ್ಮನ ಚಿಪ್ಪಿನಿಂದ ಎತ್ತಿದ್ದು. ಕೂರ್ಮನ ಚಿಪ್ಪು. ಏನ ನಿಮ್ಮ ಮಾತನ್ನು ಕೇಳಿ ನಗಬೇಕು ಅಳ್ಬೇಕು ಒಂದು ಅರ್ಥ ಆಗುದಿಲ್ಲ. ಉತ್ತರ ಕೊಟ್ರೆ ಸಾಕು ನೀನು. ಚಿಪ್ಪಿನಿಂದ? ಚಿಪ್ಪು ಬಲ ಇರುವುದು ಚಿಪ್ಪಿನಲ್ಲಿ. ಹೌದಲ್ಲ? ಹೌದು. ಅಮ್ಮ ಏನು ಈಗೆಲ್ಲ ಎಂತೆಂತ ಚಿಪ್ಪು ಬಂದಿದೆ ಅಂತ ಗೊತ್ತುಂಟ ನಿಮ್ಗೆ? ಹೇಗೆ? ಅಯ್ಯೋ ಹೇಳಲಿಕ್ಕೆ ಆಗುದಿಲ್ಲ. ನೀವು ಇನ್ನೂ ನಿಮ್ ಗಂಡನ ಹಳೆ ಚಿಪ್ಪು ಇಟ್ಕೊಂಡು ಅದೇ ಸುದ್ದಿ ಹೇಳ್ತಾ ಇದ್ರಿ. ಏನ್ ಹಳೆ ಚಿಪ್ಪು ಅಂತ ತಾತ್ಸಾರ ಮಾಡುದೇನು? ಅಲ್ಲಲ್ಲ, ಹೇಳಿದ್ದು ಸುಳ್ಳಲ್ಲ. ಹಳೆ ಚಿಪ್ಪು ಗಟ್ಟಿಯೇ. ಹೌದೌದು. ಅಲ್ಲ ಈಗೆಲ್ಲ ಕೇಳಿದ್ದೇವೆ ನಾವು. ಏನು? ಈಗೆಲ್ಲ ಚಿಪ್ಪು ಅಷ್ಟು ಗಟ್ಟಿ ಇಲ್ಲ. ತಂದು ಅಂದು ಸ್ವಲ್ಪ ದಿವಸ ಒಟ್ಟಿಲ್ಲ. ಆಮೇಲೆ ಚಿತ್ರ ಕಾಣಿಸಿದ್ರೆ ಸ್ವರ ಕೇಳುವುದಿಲ್ಲ, ಸ್ವರ ಕೇಳಿಸಿದ್ರೆ ಚಿತ್ರವೇ ಬರುವುದಿಲ್ಲ. ಈ ಚಿಪ್ಪು ಹಾಗಲ್ಲ, ಎಷ್ಟು ಕಾಲಕ್ಕೂ ಸಾಕಿದು, ಹಾಳಾಗುದಿಲ್ಲ ಚಿಪ್ಪಿದು. ಹೌದಾ? ಗಟ್ಟಿ ಚಿಪ್ಪು ಇದು. ಆ ಸಂದರ್ಭದಲ್ಲಿ ನಾನಾಗಿದ್ದೆ ಕೂರ್ಮನ ಚಿಪ್ಪು. ಹೌದೇ ಸ್ವಾಮಿ? ಬನ್ನಿ ನೀವು. ಪ್ರಶ್ನೆ ಮುಗಿದಲ್ಲಿ ನೀವು ಬರಬೇಕು, ಮತ್ತೆ ಪ್ರತ್ಯೇಕ ಆಮಂತ್ರಣ ಕೊಡ್ಲಿಕ್ಕೆ ಉಂಟಾ? ಪ್ರಶ್ನೆ ಮುಗಿತು ಅನ್ನುವಾಗ ನೀವು ಎಚ್ಚರ ಆಗ್ಬೇಕು. ಈಗ ನನ್ನ ಕೆಲಸ ಅಂತ. ಈಗ ನಾ ತಯಾರಾಗ್ತಾ ಇದ್ದೆ ಅಷ್ಟೇ. ಬನ್ನಿ. ಗೊತ್ತಾಗ್ಲಿಲ್ಲ. ಅವ ಹೇಳಿದ್ದು ಕೇಳಿದ್ರ? ಏನಂತ? ಎಂತ ಚಿಪ್ಪು? ನೀವು ಕೂರ್ಮಾವತಾರಿ ಆದಾಗ ಅವನಾಗಿದ್ದನಂತೆ ಚಿಪ್ಪು. ಹೌದು. ನಾನು ಕೂರ್ಮನಾಗಿದ್ದಾಗ ಇವನಾಗಿದ್ದ ನನ್ನ ಚಿಪ್ಪು. ಅದಲ್ಲ ಅಂತ ಹೇಳುವುದೇ ಶುದ್ಧ ತಪ್ಪು. ಇನ್ನಾದ್ರೂ ಇವನ ವಾದವನ್ನು ಒಪ್ಪು. ಮನ್ನಣೆ ದಾಹ ಮನಸ್ಸಿನ ಕಪ್ಪು, ದೇಹಕ್ಕೆ ಮುಪ್ಪು, ನೀ ಬರ್ರಿ ಬೆಪ್ಪು. ನಿನ್ ಪರವಾಗಿ ಮಾತಾಡಿದ್ಯಾ? ಹಸಿ ಗೋಡೆ ಮೇಲೆ ಹರಳಿಟ್ಟಾಗೆ. ಇದು ಅಪ್ಪಯ್ಯ ಇಷ್ಟೆಲ್ಲ ಮಾತಾಡೋದು ಎಲ್ಲಿ ಕಲ್ತ್ರಿ ನೀವು? ಅಲ್ಲ, ಈಗ ನೀ ನನ್ನ ಜೊತೆ ಇದ್ದದ್ದು ಹೆಚ್ಚಲ್ಲ. ಹಾಗೆ ನಾ ಕಲ್ತೆ. ಬಿಡಬೇಡ. ನೀವು ಕೂತ್ಕೊಳ್ಳಿ. ನೀವು ಸ್ಥಾನದಲ್ಲಿ ಕೂತ್ಕೊಳ್ಳದೆ ಮತ್ತೆ ಪ್ರಶ್ನೆ ಪ್ರಾರಂಭಿಸಿ. ಇನ್ನೆಲ್ಲ ಹಾಗೆ ನಾ ಕೂತ್ಕೊಳ್ಳುದೇ. ಉಳಿದವರೆಲ್ಲ ಕೆಲಸ ಮಾಡೋದು. 2 ಹೋಯ್ತಲ್ಲ, ಇನ್ನು 3 ಉಂಟಲ್ಲ.
ಭೂದೇವಿಯನ್ನು ಹಿಂಸಿಸುವುದಕ್ಕೆ ಮುಂದಾದವ ದುಷ್ಟನಾದಂತ ಹಿರಣ್ಯಾಕ್ಷ. ಅತಳ ವಿತಳ ರಸಾತಳವನ್ನು ಸೇರಿದ್ರೂ ಕೂಡ ಭೂದೇವಿಯನ್ನು ಬಿಡ್ಲಿಲ್ವಂತೆ. ಆ ಹೊತ್ತಿಗೆ ಭೂದೇವಿ ತದೇಕ ಚಿತ್ತದಿಂದ ಶ್ರೀಹರಿಯನ್ನು ಧ್ಯಾನಿಸಿದಾಗ, ರಕ್ಷಿಸಬೇಕು ಅಂತ ಬೇಡಿಕೊಂಡಾಗ ನಿನ್ನ ಅಪ್ಪ ಮತ್ತೊಂದು ಅವತಾರ ಎತ್ತಿದ್ರು. ಯಾವುದು? ವರಹಾವತಾರ. ಓ, ಹಂದಿ ಪುರಾಣ. ಹಂದಿ ಪುರಾಣ, ಶ್ವೇತವರಹ. ನಾನೇನ್ ದಾರಿ ಬದಿ ಓಡಾಡು ಹಂದಿ ಅಂದಾಗ ಅದೇ ನಾನು ಹೇಳಿದ್ದು ಅದೇ. ಶ್ವೇತವರಹನಾಗಿ ದುಷ್ಟನಾದಂತ ಹಿರಣ್ಯಾಕ್ಷನನ್ನು ಕೊಂದು ಮುಗಿಸಿದ್ರು. ಅಮ್ಮ, ರೆಕ್ಕೆ ಇಲ್ಲ, ರೆಕ್ಕೆ ಇಲ್ಲ, ಚಿಪ್ಪಿಲ್ಲ, ಚಿಪ್ಪಿಲ್ಲ, ಒಂದದ್ದು ದಾಡೆಯಿಂದ. ಓ, ನಾನಾಗಿದ್ದೆ ಆ ಸಂದರ್ಭದಲ್ಲಿ ಕೋರೆ ದಾಡೆ. ಹೌದಾ? ಕೇಳಿ ಸ್ವಾಮಿ, ಕೇಳು. ಈಗ ಗೊತ್ತಾಯ್ತು ನಿಮಗೆ? ನಾನು ನಿಮ್ಮಿಂದ ಕಲಿತಾ ಇದ್ದೇನೆ ಅಂತ ಹೇಳಿದ್ದಲ್ವಾ, ಅದಕ್ಕೆ ಅವ ಹೇಳಿದ್ದು ಸರಿ ಅಂತ ಹೇಳ್ಬೇಕು ನೀವು. ವರಹಾವತಾರಿಯಾಗಿದ್ದಾಗ ಅವನಾಗಿದ್ದನಂತೆ ದಾಡೆ. ನಾನು ಕೊಡ್ತೇನೆ. ನಾನು ವರಹನಾಗಿದ್ದಾಗ ಇವನಾಗಿದ್ದನ್ನ ನನ್ನ ಕೋರ ದಾಡೆ ತೊಲಗಿತ್ತು ದೈತ್ಯ ಹಿರಣ್ಯಾಕ್ಷನ ಪೀಡೆ. ಕತ್ತೆಗೂ ಕಾಲುಂಟು ನೋಡೆ, ನಾನು ಇವನನ್ನು ಬಿಡೆ, ನಿನಗೇನು ಬಂತು ಕೇಡೆ, ಆದಷ್ಟು ಬೇಗ ಆ ಕಡೆ ಓಡೆ. ಹೇಗೆ 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 ಮಾತು ಒಳ್ಳೆ ಆಯ್ತು. ಅಲ್ಲ, ನಾನು ಕಡಿಮೆ ಹೋದಷ್ಟೆಲ್ಲ ಕಡಿಮೆ ಮಾಡ್ಬೋದು. ಅಲ್ಲ, ಹೇಗೆ ಮೇಲೆ ಕೈ ಅಲ್ಲ, ಮಾತು ಒಳ್ಳೆ ಆಯ್ತು. ಅಭಿನಯ ಸರಿಯಾಗಲಿಲ್ಲ. ಹಂಗೆ ಇನ್ನಷ್ಟು ಅಭಿನಯ ಮಾಡ್ಲಿಕ್ಕೆ ಬರುವುದಿಲ್ಲ ಮಗ. ಅದು ಕತ್ತೆಗೆ ಕಾಲುಂಟು ನೋಡೆ ನನ್ನ ಕಡೆ ತೋರಿಸ್ತಿದ್ದಲ್ಲ. ಇಲ್ಲಪ್ಪ, ಅದು ಉದಾಹರಣೆ ಅಷ್ಟೇ. ಅಂದ್ರೆ ಒಂದು ವೇದಿಕೆಯಲ್ಲಿ ಒಬ್ಬ ನಟ ನಟಿಸುವಾಗ ಆ ಕಡೆಯಲ್ಲೂ ಜನ ಇರ್ತಾರೆ, ಈ ಕಡೆಯಲ್ಲೂ ಜನ ಇರ್ತಾರೆ. ಒಂದು ಅಭಿನಯ ಈ ಕಡೆಗಾದ್ರೆ ಮತ್ತೊಂದು ಅಭಿನಯ ಈ ಕಡೆಗೆ. ಹಾಗೆ ಕತ್ತೆ ಅನ್ನುವಾಗ ನಿನ್ನ ಕಡೆ ಕೈ ಹೋಯ್ತು ಬಿಟ್ರೆ ಮತ್ತೆ ನಿನ್ನ ನಾನು ಕತ್ತೆ ಅಂತ ಹೇಳಲಿಕ್ಕೆ ಉಂಟ? ಅಲ್ಲ, ಈಗ ಕತ್ತೆ ಅಂತ ಹೇಳುದು ಯಾಕೆ? ಏನ್ ಹೇಳಿದ್ರು ಅರ್ಥ ಆಗುದಿಲ್ಲ, ಗೊತ್ತಾಗುದಿಲ್ಲ ಎನ್ನುವುದ ಕತ್ತೆ ಹೇಳುವುದಲ್ವಾ? ಅಷ್ಟೆಲ್ಲ ವಿವರಣೆ ಕೊಡೋದು ನಾ ಕೇಳಿದ್ರೆ ಇವನಿಗೆ ಹೇಗೆ ಗೊತ್ತಾಯ್ತು? ಅಲ್ಲಲ್ಲ, ಹೌದಪ್ಪ, ನಾನು ಹೇಳುವುದು ಅದೇ. ಈಗ ಗೊತ್ತಾಗದೆ ಇದ್ದಿದ್ದಕ್ಕೆ ಅಲ್ವಾ ಕತ್ತೆ ಅಂತ ಹೇಳುವುದು. ನಿಮ್ಮ ಹೆಂಡತಿಗೆ ಹೇಳಿ. ಅದು ಯಾಕೆ ಗೊತ್ತಾಯ್ತು ಅವನಿಗೆ ಅಂತ? ಅವಳಿಗೆ ಗೊತ್ತಾಗ್ಲಿಲ್ಲ, ಅವಳಿಗೆ ಹೇಳಿ. ಈಗ ಆದದ್ದ ಅವಳೆ ಬಿಡ್ಬೇಡ. ಇಲ್ಲಪ್ಪ, ಕಂಡೆ ಬಟ್ಟೆ ಮಾತಾಡ್ತಾ. ಹೌದಪ್ಪ, ನನಗೆ ಮಾತಾಡ್ಲಿಕ್ಕೆ ಬಿಡುದಿಲ್ಲ ಅವಳು. ಹೌದಪ್ಪ, ಅವಳಿಗೆ ಉತ್ತರ ಕೊಡ್ಲಿಕ್ಕೆ ನೀನು ಸರಿ. ನಾನೇ ಮುಂದೋಗಿ. ನೀವು ಎಷ್ಟೆಷ್ಟೊತ್ತಿಗೆ ಯಾವ ಕಡೆ ಹೋಗ್ತೀರಿ ಅಂತ ಹೇಳುದಕ್ಕಾಗುದಿಲ್ಲ. ವಿಷಯ ಅಂತ ಇಲ್ಲಿವರೆಗೆ ನೀ ನನ್ನಲ್ಲಿ ಬಿಡಬೇಡಿ ಅಂತ ಹೇಳ್ತೀರಿ, ಅಲ್ಲಿ ನೀ ಹೇಳಿದ್ದು ಸರಿ ಉಂಟು ಅಂತ ಹೇಳ್ತೀರಿ. ನಿಮ್ಮೊಳಗೆ ಯಾರು ಅಂತ ಆಗ್ಬೇಕಲ್ಲ. ಆದ್ರೆ ನನಗೆ ಬೇಸರ ಇಲ್ಲ. ಯಾಕೆ ಗೊತ್ತಾ? ನಾನು ಹೇಳುದೆಲ್ಲ ನಿಮ್ಮ ಅವತಾರ, ಹಾಗಾಗಿ ನನಗೆ ಎಷ್ಟು ಹೇಳಿದ್ರು ಬೇಸರ ಇಲ್ಲ. ಅದ್ರ ಒಂದು ಮೊದ್ಲೇ ಹೇಳ್ತೇನೆ, ಏನು ನಿರ್ಣಾಯಕರ ತೀರ್ಮಾನವೇ ಅಂತ ಮಾತಾಡ್ಲಿಕ್ಕಿಲ್ಲ. ನಾಲ್ಕನೇ ಅವತಾರ ನಿನ್ನ ಅಪ್ಪನನ್ನು ಅಸುರ ವೈರಿ ಅಂತ ಕೊಂಡಾಡಿದ್ರು. ಅಂದ್ರೆ ಅಸುರ ಕುಲದಲ್ಲಿ ಹುಟ್ಟಿದವರಿಗೆಲ್ಲರಿಗೂ ವೈರಿ ಅಂತಲ್ಲ, ದೇವತೆಗಳಾಗ್ಲಿ ದಾನವರಾಗ್ಲಿ ಯಾರಲ್ಲಿ ಅಸುರಿ ಪ್ರವೃತ್ತಿಯನ್ನು ಹೊಂದಿರ್ತದೋ ಅಂತವರಿಗೆ ವೈರಿ ಅಂತ ತೋರಿಸಿಕೊಟ್ಟದ್ದು ನಾಲ್ಕನೇ ಅವತಾರದಲ್ಲಿ. ಅಸುರ ಕುಲದಲ್ಲಿ ಹುಟ್ಟಿದವನಲ್ವೇ ಪ್ರಹ್ಲಾದ. ಪ್ರಹ್ಲಾದನ ಮಾತಿಗೆ ಹೋಗೊಟ್ಟು ಪ್ರಹ್ಲಾದನನ್ನು ರಕ್ಷಿಸಬೇಕೆನ್ನುವ ಕಾರಣಕ್ಕಾಗಿ ತಂದೆಯಾದಂತಹ ಕನಕ ಕಶ್ಯಪನನ್ನು ಅವನ ವರಕ್ಕೆ ಚ್ಯುತಿ ಬಾರದ ಹಾಗೆ ನಾರಸಿಂಹನಾಗಿ ಕೊಂದು ಮುಗಿಸಿದ್ರು. ಹೌದಪ್ಪ ಮಗ, ಆ ಅವತಾರವನ್ನು ನೋಡಿ ನಾನೇ ಹೆದರಿದವಳು. ಹೆದರುವಾಗೆ ಮಾಡ್ತಾವ. ಆ ಹೊತ್ತಿಗೆ ನೀನೆಲ್ಲಿದ್ದೆ ಅಂತ ಬೇಕು. ಇದು ಸುಳ್ಳಲ್ಲ, ಕೊಂದದ್ದು ಯಾವುದ್ರಲ್ಲಾಯ್ತು? ನಖ ನಖ ಉಗ್ರ ನರಸಿಂಹ. ಉಗ್ರ ನರಸಿಂಹ ಅಲ್ವೇ ಅದು? ನಿಜವಾಗಿ ಅವತಾರ ಅದು ಉಗ್ರ ನರಸಿಂಹ. ಓಹೋ, ಹಾಗಾಗ್ಬೇಕಿತ್ತ? ಆಮೇಲೆ ಪ್ರಚಾರ ಆಗಿದ್ದು ಉಗ್ರ ನರಸಿಂಹ ಅಂತ. ಉಗ್ರಿನ ಕೊಂದದ್ದಲ್ವಾ ಉಗುರು ನರಸಿಂಹ. ಉಗುರು ನರಸಿಂಹ ಅವತಾರವೇ ಅದು. ನಾ ಹೇಳ್ತೆ ಕೇಳು, ನೋಡುವ ಇನ್ನು ಬದಲು ಮಾಡ್ಲಿಕ್ಕೆ ಆಗ್ತದ ನೋಡುವ. ನೀನೆಲ್ಲಿದ್ದೆ ಆ ಸಂದರ್ಭದಲ್ಲಿ? ನಾನಾಗಿದ್ದೆ ಶ್ರೀದೇವರ ನಖ. ಒಂದೊಂದು ಅಭಿನಯವು ಕಡದಿಟ್ಟ ಹಾಗೆ. ಕೂತದ್ ನೋಡಿದ್ರೆ ಸಮಸ್ಯೆ ಉಂಟು ಅಂತ ಹೇಳ್ಬೇಕು. ಹಾಕುತ್ತಿದ್ದ ಇದು ಏನಂತ ಅವ ಹೇಳಿದ ಕೇಳಿದ್ರ? ನಾರಸಿಂಹನಾದಾಗ ಅವನಾಗಿದ್ದನಂತೆ ನಖ. ಹೌದಾ? ಹೌದು, ನಾನು ಸತ್ಯ ಹೇಳ್ತೇನೆ. ನಾನು ನಾರಸಿಂಹನಾಗಿದ್ದಾಗ ಇವನಾಗಿದ್ದ ನನ್ನ ನಖ. ಕಳೆಯಿತು ಲೋಕದ ದುಃಖ, ನಿಜವಾಗಿ ಈತ ನನ್ನ ಸಖ. ಇವತ್ತವ ಏನೇ ಹೇಳಿದ್ರು ಹೂ ಹಾಕುವುದೇ ಪರಮ ಸುಖ. ಈಗ ನೋಡವಳ ಮುಖ. ನೀವಿನ್ ಕೂತ್ಕೊಳ್ಳೋದು ಬೇಡ, ಇನ್ನು ಒಂದುಂಟು, ನಿಂತ್ಕೊಂಡೇರಿ. ಮುಗೀತದೆ, ಒಂದೇಳಿದ್ರೆ ಮುಗೀತದೆ. ಕೆಲವರು ಕೂತ್ಕೊಳ್ಳಿಕ್ ಬಿಡುವುದಿಲ್ಲ, ನೀನು ನಿಂತ್ಕೊಳ್ಳಿಕ್ ಬಿಡುವುದಿಲ್ಲ. ಈ ಕೊನೆಯ ಪ್ರಶ್ನೆ. ಒಟುವಾಮನನಾಗಿ ಬಲಿಯನ್ನು ಪಾತಾಳಕ್ಕೆ ಅಟ್ಟಿದ್ರು, ಸುಜ್ಞಾನವನ್ನು ಕರುಣಿಸಿದ್ರು. ಓ ಕುಳ್ಳು ಭಟ್ಟ. ಹೌದೌದು, ಉಪೇಂದ್ರ. ಹೌದು. ಆಮೇಲೆ ತ್ರಿವಿಕ್ರಮನಾಗಿ ಬೆಳೆದ್ರು. ಈ ಒಟುವಾಮನನಾಗಿ ಬಲಿಯನ್ನು ಪಾತಾಳಕ್ಕೆ ಅಟ್ಟುವಾಗ ನೀನೆಲ್ಲಿದ್ದೆ? ಆ ಸಂದರ್ಭದಲ್ಲಿ ಬಲ ಬಂದದ್ದು ಎಲ್ಲಿ? ಪಾದ, ಈ ಪಾದ ಶ್ರೀಪಾದ, ಪುಣ್ಯಪಾದ. ಹೌದಪ್ಪ, ಆ ಸಂದರ್ಭದಲ್ಲಿ ನಾನಾಗಿದ್ದೆ ಒಟುವಿನ ಪಾದ.
ನೋಡಿ ನೋಡಿ ಒತ್ತುತ್ತಾ ಇದ್ದಾನೆ. ಒತ್ತಿ ಇಳಿಸಿದ್ದೇನೆ. ಹಾಗೆಲ್ಲ ಒಮ್ಮೆಲೆ ಒತ್ತಿದ್ದತ್ತೆ. ಹೌದು ಹೌದು, ಅದೇ ನಾನು ಆನಿಕೆಗೆ ಬೇಕು ಅಂತ ಹಿಡಿದುಕೊಂಡೆ ಸರ್. ಆಗಲಪ್ಪ. ನಾನು ವಾಮನಾಗಿದ್ದಾಗ ಇವನಾಗಿದ್ದ ನನ್ನ ಪಾದ, ಬಲಿಯು ಪಾತಾಳಕ್ಕೆ ಹೋದ, ಆಯ್ತು ಪ್ರಪಂಚಕ್ಕೆ ಮೋದ, ಬಿಡು ಮನಸ್ಸಿನ ಖೇದ, ಇನ್ನೂ ಉಂಟ ನಿನ್ನ ವಾದ. ಇನ್ಯಾವುದಾದ್ರೂ ಪ್ರಶ್ನೆ ಕೇಳುವುದಿದ್ರೆ ಮತ್ಯಾವ್ದಾದ್ರೂ ಪುಸ್ತಕ ಸಿಕ್ಕಿದ್ರು ಓದ. ಇನ್ನಿಲ್ಲ ನನ್ನ ವಾದ. ನೀ ಸಿಕ್ಕಿದ್ರು ಓದ್ಬೇಕಾದ ಅಗತ್ಯ ಇಲ್ಲ. ಮಗೋ ಸಹಜವಾಗೂ ದೀವಾಣಿ ನಿನ್ನಂತಗ ಪರಾಕ್ರಮಿ ಭುವನ ಮೂರರೊಳಿಗರೆ, ನಿನ್ನಂತಗ ಪರಾಕ್ರಮಿ 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 ಭುವನ ಮೂರರೋ ಇಗರೇ. ಅಸುರರೊಳು ಸುರ ಅಸುರರೊಳು ಪರಿಕಿಸೆ ಬಹುದು ಬಹುಮತ ನಿನಗೆಯೇ. ಸುರ ಅಸುರರೊಳು ಪರಿಕಿಸೆ ಬಹುದು ಬಹುಮತ ನಿನಗೆಯೇ. ಅಸುರರೊಳು ಪರಿಗಿತೆ ಬಹುದು ಬಹುಮತ ನಿನಗೆಯೇ. ಸಂತೋಷವಾಯಿತು ಮಗನೇ. ಸುದರ್ಶನ ನಿಜವಾಗಿಯೂ ನನ್ನ ಎದೆ ಉಬ್ಬುತ್ತದೆ. ಯಾಕೆಂದ್ರೆ ಅಮ್ಮ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಅರಳು ಹುರಿದ ಹಾಗೆ ಪಟ ಪಟನೆ ಪಟ ಪಟನೆ ಉತ್ತರ ಕೊಡುವುದಕ್ಕೆ ನೀನು ಸಿದ್ಧನಾದೆಯಲ್ಲ, ಹಾಗೆ ಅದು ನನಗೆ ಸಂತೋಷ ಆದದ್ದು. ನಿಜವಾಗಿಯೂ ಈಗ ನಾನು ಯೋಚನೆ ಮಾಡ್ತಾ ಇದ್ದದ್ದು, ಸುರ ಅಸುರರಲ್ಲಿ ನಿನ್ನಂತಹ ಉರುತರದ ಪರಾಕ್ರಮಿಯನ್ನು ಕಾಣುವುದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ನಿಜವಾಗಿ ನಾನು ಮಾಡಿದಂತಹ ಅಂದ್ರೆ ಈವರೆಗೆ ಯಾವೆಲ್ಲ ದೈತ್ಯರನ್ನು ಕೊಂದಿದ್ನೋ ಇಲ್ಲಿ ಅಂತ ಅವನಿಗೇನೋ ಆಗ್ತಾ ಉಂಟು, ಯಾವ್ದಂತ ಗೊತ್ತಾಗ್ತಾ ಇಲ್ಲ. ಆಗ್ಬೇಕು, ಇನ್ನೂ ಆಗ್ಬೇಕು ಅಂತ ಹೇಳ್ತಾ ಇರುವುದು. ಆಗ್ತದೆ, ಸತ್ಯದಲ್ಲೇ ಆಗ್ತದೆ. ಒಂದು ವಿಷಯ ನಿನ್ನಲ್ಲಿ ಮುಚ್ಚಿಟ್ಟಿದ್ದೆ. ಏನು? ನಾನು ಅನೇಕ ರಕ್ಕಸರನ್ನು ಕೊಂದವ, ನೀನು ಹೇಳಿದ ಹಾಗೆ. ಹೌದು. ಆದ್ರೆ ಎಲ್ಲ ರಕ್ಕಸರನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ನಿಜವಾಗಿಯೂ ಇವನೇ ಇದ್ದ. ಇವನ ಪಾತ್ರ ಬಹಳ ದೊಡ್ಡದು. ಹೌದಾ? ಹೌದಪ್ಪ. ಇವ ಒಬ್ಬ ಇಲ್ಲದ ಇದ್ರೆ ನನ್ನ ಅಸ್ತಿತ್ವವೇ ಅಲುಗಾಡಿ ಹೋಗ್ತಾ ಇತ್ತು. ಹೌದೌದೌದು. ಅಲ್ಲ, ಅವನಿಗೆ ಏನಾಯ್ತು ಕೇಳಿ? ಅಲ್ಲ ಇಲ್ಲ, ನಿನ್ನ ಕೇಳ್ತಾ ಇರು. ಬೇಗ ಮುಗಿಸ, ಬೇಗ ಮುಗಿಸ ಮಗ. ಉಳಿದವರಾದ್ರೆ ಬೇಗ ಮುಗಿಸ್ಬೇಕಲ್ಲ. ನಿಜ, ನಿನಗೆ ಗೊತ್ತಿಲ್ಲ ನನಗೆ ನಾನು ಏನೇನು ಕಾರ್ಯವನ್ನು ಮಾಡಿದ್ದೀನೋ ಆ ಎಲ್ಲದಕ್ಕೂ ಇವನೇ ಕಾರಣ. ನೋಡಿ, ಆಗ ಕುತ್ತಿಗೆ ಮೇಲ್ ಮಾಡ್ತಾ ಇದ್ದೆ, ಈಗ ಕಾಲ್ ಕುಡಿಸ್ತಾ ಇದ್ದ ನೋಡಿ. ಈಗ ಅಲ್ಲ, ಮೇಲ್ ಸಮಸ್ಯೆ ಇತ್ತು, ಈಗ ಕೆಳಗೆ ಶುರುವಾಯ್ತು. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಹೌದು, ಹೌದಾ? ಒಬ್ಬ ಅರ್ಚಕನ ಪ್ರಭಾವದಿಂದ ಸಾಮರ್ಥ್ಯದಿಂದ ಶಿಲೆಯು ಶಂಕರತ್ವವನ್ನು ಹೊಂದದಂತೆ. ಇವನ ದೆಸೆಯಿಂದ ನಾನು ಲೋಕದಲ್ಲಿ ಪೂಜನೀಯ ವ್ಯಕ್ತಿಯಾದ ಬಿಟ್ರೆ ಮತ್ತೆ ನನ್ನ ಅರ್ಹತೆ ಅಂತದ್ದು ಇಲ್ಲವೇ ಇಲ್ಲ. ಅಲ್ಲ, ನಿನಗಾದ್ರೂ ಗೊತ್ತಾಗ್ಬೇಕಾ ಬೇಡವಾ? ಈಗ ಕತ್ತಿ ಇಲ್ಲದಿದ್ರೆ ಕಡಿಲಿಕ್ಕೆ ಆಗ್ತದ? ಇಲ್ಲ. ಬತ್ತಿ ಇಲ್ಲದಿದ್ರೆ ಬೆಳಕು ಸಿಗುತ್ತದ? ಇಲ್ಲ. ಸುತ್ತಿಗೆ ಇಲ್ಲದಿದ್ರೆ ಮಳೆ ಹೊಡಿಲಿಕ್ಕೆ ಆಗ್ತದ? ಹೌದಾ? ಗೆರಸಿ ಇಲ್ಲದಿದ್ರೆ ಗೇರ್ಲಿಕ್ಕೆ ಆಗ್ತದ? ಅಂದ್ರೆ ಇವ ಕತ್ತಿ ಬತ್ತಿ ಎಲ್ಲ ಇವನೇ. ಇವ ದೊಡ್ಡ ಕತ್ತಿ. ಮತ್ತೆ
ಆಯ್ತಾ ನೀನು ಸತ್ಯ ಹೇಳು, ನಾನು ಹೊಗಳ್ತಾ ಇದ್ದೀಯಾ ಬೈತಾ ಇದ್ದೀಯ? ಕತ್ತಿ ಬತ್ತಿ ಸುತ್ತಿಗೆ. ಓ ಪ್ರಾಸ ಪ್ರಾಸ. ಅಲ್ಲ ಹುಡುಗ ಅರ್ಥ ಆಗುದಿಲ್ಲ, ಸರಿ ಮಾಡಿ ಹೇಳು. ಹೌದು, ನಿಜವಾಗಿಯೂ ಈ ಒಂದು ಗಾದೆ ಇಲ್ವ ನಂಗೆ ಗೊತ್ತಿಲ್ವಾ? ಏನು? ಹಳೆ ಗೆಲ್ಸಿಗೆ ಸಗಣಿ ಆಧಾರ ಅಂತ. ಹೌದು, ನನಗೆ ಆಧಾರ ಇವನೇ. ನಾನೇನಾದ್ರೂ ಇಷ್ಟು ಹೆಸರು ಪಡೆದಿದ್ರೆ ಅದು ನೀನೇ ಕಾರಣ ಮಗ. ಒಳ್ಳೆ ಸೆಗಣಿವ, ಒಳ್ಳೆ ಸೆಗಣಿವ. ನಿನಗೆ ಅಂದ್ರೆ ಆ ಗೆರ್ಸಿಗೆ ಬಲ ಬರ್ಬೇಕು ಅಂತಂದ್ರೆ ಸೆಗಣಿ ಹೇಗಿರ್ಬೇಕು? ಪ್ರಧಾನ ಸಗುಣಿಯೋ ಗೆರಸೋ ಅನ್ನೋದಲ್ಲ, ಉದಾಹರಣೆ ಪ್ರಧಾನ. ಬಲ ಬಂದದ್ದು ಯಾವುದರಿಂದ? ಈ ಸೆಗಣಿ. ಗೆರಸಿಗೆ ಬಲ ಬಂದದ್ದು ಯಾವುದರಿಂದ? ಇದು ಒಳ್ಳೆ ದನ ಹಾಕಿದ ಸೆಗಣಿ ಇದು. ಅಲ್ಲ ನಿನ್ನಲ್ಲಿ ವಿವರಣೆ ಕೊಡೋದು ಕೇಳಿ. ಇಲ್ಲ ಇಲ್ಲ, ಬಲ್ಲ ಅಂತ ಹೇಳಿದ್ದು ನಾ ಹೇಳಿದ್ದಕ್ಕೂ ಆಗ್ಬೇಕಷ್ಟೇ. ಆದ್ದರಿಂದ ಮಗು ಈ ಸಲ ಬಹುಮತ ನಿನಗೆ. ನೀನೇ ಕಾರಣ. ನೀನು ಇಷ್ಟು ದಿವಸ ನಾನು ಈ ವಿಷಯ ಹೇಳಿಲ್ವಾಗಿತ್ತು ಅವಳಿಗೆ. ಅವಳ ಪರವಾಗಿ ನಾನು ನಿನ್ನಲ್ಲಿ ಕ್ಷಮೆ ಹಾಕ್ತಾ ಇದ್ದೇನೆ ಪುಣ್ಯಾತ್ಮ. ಇದು ಕೊನೆಗೆ ಹೇಳ್ದಲ್ಲ, ಇನ್ನೊಂದ್ಸರಿ ಹೇಳು. ಕೊನೆಗೆ ಹೇಳಿದ್ದು ಇನ್ನೊಂದ್ಸರಿ ಹೇಳ. ಬಹುಮತ ಬಹುಮತ ನಿನಗೆ. ಯಾಕೆ ಗೊತ್ತಾ? ಈಗ ಸಾಗರದಲ್ಲಿ ಸಾಗಬೇಕಿದ್ರೆ ತೆಪ್ಪ ಬೇಕಾಗ್ತದೆ, ಸಂಸಾರದಲ್ಲಿ ಸಾಗಬೇಕಿದ್ರೆ ತೆಪ್ಪಗಿರ್ಬೇಕಾಗ್ತದೆ. ಆದ್ದರಿಂದ ನಾನು ಮದುವೆ ಆಗಿದ್ದೇನೆ, ಅದು ಸುಮ್ಮನೆ ಇದ್ದದ್ದು. ಹಾಗಾಗಿ ನಿನ್ನಿಂದಲೇ ಸಹಾಯ ಪಡೆದು ನಾನು ಗೆದ್ದೆ ಅಂತ ಹೇಳಿದ್ರೆ ಹೆಂಡತಿ ಎದುರಿನಲ್ಲಿ ನಾನು ಹಗುರಾಗುದಿಲ್ವೇನೋ. ಆದ್ದರಿಂದ ಹೇಳಲಿಲ್ಲ ಬಿಟ್ರೆ ನಿಜವಾಗಿ ಈಗ ಬಾಯಿ ತುಂಬ ಅವಳ ಎದುರಿನಲ್ಲೇ ಹೇಳ್ತಾ ಇದ್ದೇನೆ, ಸುದರ್ಶನನೇ ಕಾರಣ ನನ್ನ ಗೆಲುವಿಗೆ. ಆದ್ದರಿಂದ ಬಹುಮತ ನಿನಗೆ. ಎಂತದ್ದು ಅದು ನಿಮ್ಗೆ ಗೊತ್ತಾಗ್ಲಿಲ್ಲ. ನಾನು ಆಗದಿಂದ ಎಚ್ಚರಿಸ್ತಾ ಇದ್ದದ್ದು ಇದೆ. ಸಮಸ್ಯೆಯಲ್ಲಿದ್ದಾನೆ ಸಮಸ್ಯೆಯಲ್ಲಿದ್ದಾನೆ ಅಂತ ಹೇಳಿದೆ, ನೀವು ಮಾತು ಮುಗಿಸ್ಲೇ ಇಲ್ಲ. ಈಗ ಗೊತ್ತಾಯ್ತಾ ಸಮಸ್ಯೆ ಯಾವ್ದಂತ? ಓ, ಅವನ ಸಮಸ್ಯೆ ಹೆಚ್ಚು ಗೊತ್ತಿರೋದು ನಿನಗೆ ಬಿಟ್ಟರೆ ನನಗೆ ಅಂತ ಗೊತ್ತುಂಟು. ಈಗ ಮಗನ ಗುಟ್ಟು ತಾಯಿಗೆ ಗೊತ್ತಿರುವುದಲ್ವಾ? ಹೌದೌದು. ಅವ ಮಾಡುದು ನೋಡಿದ್ರೆ ಗೊತ್ತಾಯ್ತು ಅವನಿಗೆ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ, ಸಮಸ್ಯೆ ಉಂಟು ಅಂತ. ಇಲ್ಲಿವರೆಗೆ ಬಾಯಿ ಬಿಟ್ಟು ಹೇಳಲಿಲ್ಲ ಅವ, ಈಗ ಹೇಳಿದ್ದು. ಅಷ್ಟು ಕಷ್ಟ ಆಗ್ತದೆ ಮಗನೇ, ಬೇಗ ಹೋಗು. ಅಲ್ಲ ಹೋಗ. ಗಂಡ ಹೆಂಡತಿ ಇಬ್ರಿಗೂ ತಲೆ ಹಾಳಾಗಿ ಹೋಗಿದೆ. ಒಪ್ಪಿನವೇ ಅರ್ಥ ಆಗುದಿಲ್ಲಪ್ಪ. ಎಂತ ಮಾಡಿ ಸಾವಿಲ್ಲ. ಎಂತದ್ದು ಗೊತ್ತಾಗ್ಲಿಲ್ವಾ? ಇಲ್ಲ. ಕೇಳಿ ಮತ್ತೆ. ವಿಜಯದ ಸಂಕೇತ. ಅಲ್ಲ ನಾವೆಲ್ಲ ವಿಜಯದ ಸಂಕೇತ ಹೀಗೆ ಗೆದ್ದಿದ್ದೇವೆ ಅಂತ. ನೀನದೇ ಹಾಕೋದು ಹಾಗೆ. ನೀನು ಅಂತಲ್ಲ, ವಿಜಯದ ಸಂಕೇತ ತೋರಿಸುವುದು ಎಲ್ಲರೂ ಹಾಗೆ. ಕ್ರಮವನ್ನ ಬದಲಾಯಿಸಿದ್ದೇನೆ. ನಾನು ಎಲ್ಲವರು ಹಾಗೆ ಮಾಡಿದ್ರೆ ನನಗೂ ಉಳಿದವರಿಗೂ ವ್ಯತ್ಯಾಸ ಎಂತದ್ದ? ನಮ್ದು ಇದು ಊರಿಗೊಂದು ದಾರಿ ಆದ್ರೆ ಬೋರ್ನಿಗೆ ಮತ್ತೊಂದು ದಾರಿ ಅಂತ. ಅಲ್ಲ ಅದನ್ನು ಮಾಡು, ನೀ ಹೀಗೆ ಮಾಡು, ತೊಂದರೆ ಇಲ್ಲ. ಆದ್ರೆ ಮುಖ ಯಾಕೆ ಹೀಗೆ ಮಾಡಿದ್ದು? ಅದಕ್ಕೆ ಅಮ್ಮನಿಗೆ ಗೆಲುವಿನ ಮಂದಹಾಸ ಅದು. ಅದೆಲ್ಲ ಬೆಲೆ ಉಂಟಾ? ಸರಿ 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 ಆಯ್ತು. ಈಗ ನಿನ್ನ ಕಾರಣದಿಂದಲೇ ನಾನು ಬೆಳೆದದ್ದು, ನಾನು ಗೌರವಾನ್ವಿತನಾದದ್ದು ಅಂತ ನಾನು ಬಾಯಿ ಬಿಟ್ಟು ಹೇಳಿದ್ನಲ್ಲ. ಮುಗೀತಲ್ಲ ಪ್ರಕರಣ? ಮುಗೀತಲ್ಲ. ಆಯ್ತು ಹೋಗು. ಅಪ್ಪನ ಕರೆ ಇರು ಅಂತ ನೀನು ಕರೆ ಇರು. ನೀ ಎಲ್ಲಿಂದ ಬಂದಿದ್ದೆ ಅಲ್ಲಿಗೆ ಹೋದ್ರೆ ಆಯ್ತಪ್ಪ. ಎಂತದ್ದು ಮಾತಾಡುವುದು ಇವರೆಲ್ಲ? ಶೈಲಿಯೇ ಬದಲಾಯಿತು. ಅದು ವ್ಯಕ್ತಿ ಬದಲಾದ ಹಾಗೆ, ಸ್ಥಾನಾಪನ್ನನಾದ ಹಾಗೆ ಸ್ವಲ್ಪ ಶೈಲಿ ಆಗ್ಬೇಕು. ಮರದಿಂದ ಬಿದ್ದ ಹಣ್ಣು ಮತ್ತೆ ಮರವನ್ನು ಸೇರ್ತದೋ? ಸೇರುವುದಿಲ್ಲ, ಬಿದ್ದಲ್ಲೇ ಕೊಳತು ಹೋಗ್ತದೆ. ಅದಲ್ವಾ, ಸೇರುವುದಿಲ್ಲ ಅಷ್ಟೇ ಸಾಕು, ಮುಂದೆ ಹೇಳುದು ಬೇಡ. ಸರಿ 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 ಸರಿ. ಕೈ ಜಾರಿದಂತಹ ನಾನು ಮತ್ತೆ ನಿನ್ನ ಕರವನ್ನ ಏರುವುದಕ್ಕುಂಟ? ಅಲ್ಲ ಮೊದಲೆಲ್ಲ ಹಾಗೆ ಮಾಡ್ತಿದ್ದೀಯಪ್ಪ ನೀ ಎಷ್ಟೋ ಸಲ ಹೋದದ್ದುಂಟು. ಕ್ರಮವನ್ನ ಬದಲಾಯಿಸಿದ್ದೇನೆ. ನೀ ಬದಲಾಯಿಸಿದ್ದೇನೆ ಅಂತ ಹೇಳ, ಆ ರೀತಿ ಕೂಗುದು ಯಾಕೆ ನಿನಗೆ? ಯಾವುದೇ ಕಾರಣಕ್ಕಾಗಿ ನಿನ್ನ ಕರವನ್ನ ಏರ್ಲಿಕ್ಕಿಲ್ಲ. ಮತ್ತೆ ಏನ್ ಮಾಡ್ತೀಯಪ್ಪ ಈಗ? ನಿಮ್ಮ ಪಕ್ಷವೂ ಬೇಡ, ಮತ್ತೆ ನಿಮ್ಮ ಮೇಳವೂ ಬೇಡ. ಎಲ್ಲ ಈ ನೋಡು, ನಿನಗೆ ಒಳ್ಳೆ ಹೆಸರು ಬಂದದ್ದಿದ್ರೆ ಅನಂತ ಪದ್ಮನಾಭನ ಮೇಳದಲ್ಲಿ, ಹೌದಾ? ಆ ಹೆಸರು ಉಳಿಬೇಕಿದ್ರೆ ಅಲ್ಲೇ ಇರಬೇಕು, ಬಿಟ್ರೆ ಮತ್ತೆ ಬೇರೆ ಕಡೆ ಹೋದ್ರೆ ಕಷ್ಟ ನಿನಗೆ. ಸುಮ್ಮನೆ ಇದ್ದಲ್ಲೇ ಇರಬೇಕು, ಬಿದ್ದಲ್ಲೇ ಹುಡುಕ್ಬೇಕು ನೋಡಿ, ಎಲ್ಲೆಲ್ಲ ಹೋಗೋದು ಬೇಡ. ದೊಡ್ಡ ದೊಡ್ಡವರಿಗೂ ದೊಡ್ಡ ದೊಡ್ಡ ತಪ್ಪು ಕಲ್ಪನೆ ಇರ್ತದೆ ಅಂತ ಇವತ್ತು ಗೊತ್ತಾಯ್ತು. ಎಂತದ್ದಪ್ಪದು? ನಾನು ಅನಂತ ಪದ್ಮನಾಭನ ಮೇಳದಲ್ಲಿ ಇದ್ದದ್ದಕ್ಕಾಗಿ ನನಗೆ ಒಳ್ಳೆ ಹೆಸರ? ಮತ್ತೆ ತಪ್ಪ ಸರಿ ಯಾವುದು ಅಂತ ನಾನು ಹೇಳ್ತೇನೆ, ಕೇಳು. ಯಾವುದು? ನಾನು ಅನಂತ ಪದ್ಮನಾಭನ ಮೇಳದಲ್ಲಿ ಇದ್ದದ್ದಕ್ಕಾಗಿ ಮೇಳಕ್ಕೆ ಒಳ್ಳೆ ಹೆಸರು.
ಎಂತೆಂತ ವಿಷಯ ಇದು ಕಲ್ತಿದ್ದು ಯಾರಿಗಾದ್ರೂ ಗೊತ್ತಿತ್ತಾ? ಎಲ್ಲ ಇದೆಲ್ಲ ಎಲ್ಲಿ ಕಲ್ತ ಪುಣ್ಯಾತ್ಮ ನೀನು? ಅದು ಹಾಗೆ ಹಾಗೆ ಬರ್ತದ ಹಾಗೆ ಹಾಗೆ ನಿಮ್ಮ ಪಕ್ಷವೂ ಬೇಡ. ಮತ್ತೇನ್ ಮಾಡ್ತೀವಿ? ನಿಮ್ಮ ಪಕ್ಷವನ್ನು ಬಿಡ್ತೇನೆ. ಬಿಟ್ಟು ಸ್ವತಂತ್ರ ಅಭ್ಯರ್ಥಿ ಆಗಲಿದ್ದು ಒಂದು ಪಕ್ಷವನ್ನು ಸ್ಥಾಪನೆ ಮಾಡಬೇಕು ಅಂತಿದ್ದೇನೆ. ಬೇಡ ಮಗ, ಹಾಗೆ ಅಭ್ಯರ್ಥಿ ಆದವರೆಲ್ಲ ಆದಷ್ಟು ಬೇಗ ಬಿಡಾರ ಬಿಟ್ಟಿದ್ದಾರೆ. ಬೇಡ ನಿನಗೆ ಅದೆಲ್ಲ. ಅದೇನು ನನಗೆ ನೀನು ಹೇಳಿ ಗೊತ್ತಾಗ್ಬೇಕೇನಾ? ಮತ್ತೆ ನಿನ್ನ ಪಕ್ಷವನ್ನು ಬಿಟ್ಟು ಹೊರ ಬಂದ ಕಾರಣಕ್ಕಾಗಿ ನಾನು ಗೆಲ್ತೇನೆ ಎನ್ನುವಂತ ವಿಶ್ವಾಸ ನನಗೆ ದೇವರಾಣೆ ಇಲ್ಲ. ಮತ್ತೆ ಯಾಕೆ? ಆದ್ರೂ ಬಿಡ್ತೇನೆ. ಯಾಕೆ? ಯಾಕೆ? ನಾನು ಹೊರ ಬಂದ ಕಾರಣಕ್ಕಾಗಿ ನಾನು ಸೋತ್ರೂ ಒಡ್ಡಿಲ್ಲ. ನಾನು ನಿಮ್ಮ ಪಕ್ಷದಲ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ನಿಮ್ಮ ಪಕ್ಷವೂ ಲಗಡಿ ಎದ್ದು ಹೋಗ್ಬೇಕು. ಅದೇ ಹಾಗೆ ನೆರ್ಮನ ಸುಟ್ಟ ಕರು ಕಟ್ಟದ ಜಾಗ ಆಗುದಿಲ್ವ? ಹಾಗೆ ಹಾಗೆ ಯೋಚನೆ ಮಾಡುವುದು. ಹಾಗಾಗಿ ಪಕ್ಷ ಬಿದ್ದು ಹೋಗ್ತದೆ. ಎಷ್ಟು ಕಷ್ಟ ಆಗ್ತದೆ. ಏನು ಮಾಡುದು ಈಗ? ಅಷ್ಟು ಏನೂ ಇಲ್ಲ, ಅನುಭವಿಸ್ಬೇಕು. ನೀವೊಬ್ಬ ಇರ್ತಿ ಅಂತ ಲೆಕ್ಕ ಹಾಕಿದ್ದೆ ನಾನು. ಹೆಂಡತಿ ಮಾತು ಕೇಳಿದ್ರೆ ಇದೇ ಗೊತ್ತಾಗಬೇಕು. ಹೌದು ಪುಣ್ಯಾತ್ಮ, ಮೊದಲೇ ಹೇಳ್ಬೇಕಿತ್ತು ನಾನು. ಜೋರ್ ಮಾಡ್ಬೇಡವಾ? ಹಾಗಂತ ಬಹಳ ದೂರ ಹೋಗುದು. ಮತ್ತೆ ಪಕ್ಕದಲ್ಲೇ ಬಿಡಾರ ಮಾಡ್ತೇನೆ. ಪಕ್ಕದಲ್ಲಿ ಬಿಡಾರ ಮಾಡಿ ನನ್ನ ಉತ್ಕರ್ಷವನ್ನು ನನ್ನ ಬೆಳವಣಿಗೆಯನ್ನ ಕಂಡು ನೀವಿಬ್ರು ಗಂಡ ಹೆಂಡತಿ ಕೊರುಬಬೇಕು. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ ಪಾಪ, ಹೀಗೆಲ್ಲ ಆಗ್ಬಾರ್ದಿತ್ತು ಅಂತ. ಅದಲ್ಲ, ಹೇಗಿದ್ದ ಹೇಗಾದ ರೀತಿಯ ಅಲ್ಲ, ನೀನು ಮಾಡೋದು ನೋಡಿದ್ರೆ ನನಗೆ ಹೇಗನಿಸ್ತದೆ ಗೊತ್ತಾ? ಹೇಗಿದ್ದ ಹೇಗಾದ ಹಾಗನಿಸ್ತದೆ. ಹಾಗಾಗುದಿಲ್ಲ. ಹೋದ್ರೂ ಬೇಸರ ಇಲ್ಲ, ಬೆಳೆಯಬೇಕು ಎನ್ನುವ ಕಾರಣಕ್ಕಾಗಿ ಹೊರಗೆ ಹೋಗ್ತಾ ಇದ್ದೆ. ಸರಿ, ಏನಾದ್ರೂ ಕಷ್ಟ ಕಾರ್ಪಣ್ಯಗಳು ಬಂದು ಒದಗಿದ್ರೆ, ಕಷ್ಟ ಬಂತು ಅಂತಾದ್ರೆ, ನನ್ನ ಸಹಾಯ ಅಗತ್ಯ ಉಂಟು ಅಂತಾದ್ರೆ ಹೇಳಿ ಕಳಿಸ. ಅಲ್ಲ, ಪಕ್ಕದಲ್ಲೇ ಬಿಡಾರ ಮಾಡಿದ್ಯಲ್ಲ, ಹೇಳಿ ಕಳಿಸ್ಬೇಕಾದ ಅಗತ್ಯ ಇಲ್ಲ. ಕರೆದ್ರೆ ಬರುವುದಿಲ್ವ? ಬರಬೇಕು ಅಂತ ಅನ್ಸಿದ್ರೆ, ಪುರ್ಸೊತ್ತಿದ್ರೆ ಬಂದ್ರೂ ಬಂದೆ. ಗೊತ್ತಾಯ್ತಲ್ಲ, ಬರ್ತೇನೆ ಅಂತಲ್ಲ. ಹಾಗಾಗಿ ನಿನ್ನ ಕರವನ್ನು ಏರುವುದಿಲ್ಲ. ಗೊತ್ತಾಯ್ತಾ? ಏನಿದು ಪ್ರಭು? ಅವ ಹೇಳಿದ್ದೆಲ್ಲ ಸತ್ಯ ಅಂತ ಒಪ್ಪಿಕೊಂಡ್ರಲ್ಲ? ಅಂಬುಜಾನನೇ, ಅಂಬುಜಾನನೆಗಿಂತ ಅಂಬುಜಾನನೆಗಿಂತ ಈತನ ಜಂಬ ಸಂವೇದಿಸುವ ಆರಂಭವಾಯ್ತೀಗ. ಈತನ ಜಂಬ ಸಂವೇದಿಸುವ ಆರಂಭವಾಯ್ ಈಗ. ಲಕ್ಷ್ಮೀದೇವಿ ವಿದೇಶ ಬೇಸರ ಆಯ್ತು. ಹೇಗೆ ಮತ್ತೆ? ಮಗನ ಎದುರಿನಲ್ಲಿ ಅವನ ಪರವಾಗಿ ಮಾತಾಡುತ್ತಾ ತನ್ನನ್ನು ಅವಮಾನ ಪಡಿಸಿದ್ರು ಎನ್ನುವ ಹಾಗೆ ನೀನು ನೋಯಬೇಡ. ಮತ್ತೆ ಹೀಗೆಲ್ಲ ಮಾಡುವುದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಬೇಕಾಗಿದೆ. ಇದರೊಳಗಿನ ಸತ್ಯ ಸತ್ವ ನನಗೆ ಅರಿವಾಗ್ಲಿಲ್ಲ. ನನ್ನ ಕರದಲ್ಲಿ ಇದ್ದಂತಹ ಈತ ಆಕಾರವನ್ನ ತಳೆದು ಬಂದು ನಮ್ಮನ್ನೇ ಆಕ್ಷೇಪಿಸುವುದಕ್ಕೆ ಮುಂದಾಗುತ್ತಾನೆ ಅಂತ ಆದ್ರೆ ಅಹಂಕಾರ ತಲೆಗೆ ಅಡರಿದೆ ಅಂತ ಅರ್ಥ. ನಿಜವಾಗಿಯೂ ಅವ ಹೇಳಿದ್ದಕ್ಕೆಲ್ಲ ನಾನು ಹೂಗುಡ್ತಾ ಹೋದೆ, ಅವನಿಗೆ ಪ್ರೋತ್ಸಾಹ ನೀಡುತ್ತಾ ಹೋದೆ. ಯಾಕೆ ಗೊತ್ತಾ? ಸ್ವಲ್ಪ ಯೋಚನೆ ಮಾಡು. ಏನು? ಒಬ್ಬಾತ ಗುರು ತನ್ನ ಶಿಷ್ಯಂದಿರಲ್ಲಿ ಕೇಳಿದನಂತೆ, ನಿಮ್ಮಲ್ಲಿ ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಎನ್ನುವ ಹಾಗೆ. ಯಾರೊಬ್ಬರೂ ಉತ್ತರ ಕೊಡಲಿಲ್ಲ. ಆಗ ಹರುಕು ಬಟ್ಟೆಯನ್ನು ಧರಿಸಿದಂತಹ ಒಬ್ಬ ಕೃಷಕಾಯನಾದಂತಹ ಸಣ್ಣ ಹುಡುಗ ಮೂಲೆಯಲ್ಲಿ ಕುಳಿತಿದ್ದವ ಎದ್ದು ಹೇಳಿದನಂತೆ, ಗುರುಗಳೇ, ನಾನು ಹೋದರೆ ಹೋದೇನು ಎನ್ನುವ ಹಾಗೆ. ಪಕ್ಕದಲ್ಲಿ ಹುಡುಗರೆಲ್ಲ ಗೊಳ್ಳಂತ ನಗೆ ಆಡಿದ್ರಂತೆ. ನಾವು ಒಳ್ಳೆ ಬಟ್ಟೆ ಧರಿಸಿದ್ದೇವೆ, ಕಾಣುವುದಕ್ಕೆ ಚಂದ ಇದ್ದೇವೆ, ಬೇಕಾದಷ್ಟು ಶ್ರೀಮಂತರಿದ್ದೇವೆ, ನಮಗೆ ಅನುಮಾನ ಉಂಟು ಸ್ವರ್ಗಕ್ಕೆ ಹೋಗ್ತೇವೋ ಇಲ್ವೋ ಅಂತ. ಇವೆಯಲ್ಲಿ ಬಡಪಾಯಿ ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಂತ. ಆಗ ಗುರುಗಳು ಕೇಳಿದ್ರಂತೆ ಈ ಹುಡುಗನಲ್ಲಿ, ಹೇಗಪ್ಪ ನೀನು ಸ್ವರ್ಗಕ್ಕೆ ಹೋಗುತ್ತಿ ಅಂತ. ಆಗ ಹುಡುಗ ಕೊಟ್ಟ ಉತ್ತರ ಏನು ಗೊತ್ತಾ? ಗುರುಗಳೇ, ನಾನು ಎನ್ನುವಂತ ಅಹಂಕಾರ ಹೋದ್ರೆ
ಸ್ವರ್ಗಕ್ಕೆ ಹೋಗುವುದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವ ಹಾಗೆ ಗುರುಗಳು ಬಾಚಿ ತಪ್ಪಿದ್ರು, ಅವನನ್ನು ಆಲಂಗಿಸಿಕೊಂಡಿರುಕೊಂಡ್ರು. ಅದನ್ನು ನೋಡಿದಂತಹ ಉಳಿದ ಮಕ್ಕಳೆಲ್ಲ ಇಂಗು ತಿಂದ ಮಂಗನ ಹಾಗ ಆದ್ರಂತೆ. ಅದೇ ರೀತಿಯಲ್ಲಿ ಇವನಿಗೂ ಅಹಂಕಾರ ಅಡರಿದೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಅಕುಂಠಿತವಾದಂತಹ ವೈಕುಂಠ ಲೋಕದಲ್ಲಿ ತಾನು ತನ್ನದು ತಾನೇ ಶ್ರೇಷ್ಠ ಎನ್ನುವಂತಹ ಒಬ್ಬ ವ್ಯಕ್ತಿ ಅಹಂಕಾರದ ಅದ್ರಿಯನ್ನು ಏರ್ತಾನಂತಾದ್ರೆ ದುರುಳನ ಜಂಬ ಸಂವೇದಿಸುವ ಹೊತ್ತಾರಂಭವಾದುದು. ಆದ್ರೂ ಅವನನ್ನು ಹೊಗಳಿದೆ. ಯಾಕೆ ಗೊತ್ತಾ? ಮೈ ಮೇಲೆ ಬಾವು ಎದ್ದಂತಹ ಸಂದರ್ಭದಲ್ಲಿ ವೈದ್ಯನಿಗೆ ತೋರಿಸಿದಾಗ ಮೊದಲೇ ಕತ್ತರಿಸುವ ಪ್ರಯತ್ನ ಮಾಡುವುದಿಲ್ಲ. ಆ ಬಾವು ಉಲ್ಬಣಗೊಳ್ಳುವ ಹಾಗೆ, ಕೀವು ತುಂಬುವ ಹಾಗೆ ಔಷಧವನ್ನು ಕೊಡ್ತಾನೆ. ಅದು ಉಲ್ಬಣಗೊಂಡಾಗ ಶಸ್ತ್ರಚಿಕಿತ್ಸೆ ಮಾಡುವುದಕ್ಕೆ ಮುಂದಾಗುತ್ತಾನೆ. ಸರಿ, ನಾನು ಮಾಡಿದ್ದು ಅದನ್ನೇ. ಅಭಿಮಾನ ಬೇಕು, ಅದರ ದುರಭಿಮಾನ ಒಳ್ಳೆಯದಲ್ವೇ ಅಲ್ಲ. ಆದ್ದರಿಂದ ಕಾಲ ಸನ್ನಿಹಿತ ಆದಾಗ ಅವನ ಜಂಬವನ್ನು ನಿವಾರಿಸುವಂತ ಒಂದು ಊಟ, ಒಂದು ಸಂಚಿಕೆ ಇದು ಅಷ್ಟೇ. ಆ ಕಾಲದ ನಿರೀಕ್ಷೆಯಲ್ಲಿ ನಾನು ಇರ್ತೀನಿ. ನೀನು ತೆರೆ ಮರೆಯಲೆಲ್ಲ ನೋಡ್ತಾ ಇರ್ಬೇಕು, ಎಲ್ಲಿಗೂ ಹೋಗ್ಬೇಡ. ಹೀಗೆ